ಮತ್ತು ಸಣ್ಣ ಕೊಕ್ಕರೆ ಪಾರ್ಟ್ 2. ಟಿಂಕು, ನಾನಿನ್ನು ತುಂಬಾ ಪ್ರೀತಿಸ್ತೀನಿ ಮತ್ತೆ ಯಾವಾಗ್ಲೂ ನಿನ್ ಜೊತೆನೇ ಇರೋದಕ್ಕೆ ಬಯಸ್ತೀನಿ. ಆದರೆ ನೀನೊಂದು ಕೊಕ್ಕರೆ. ನೀನು ನಿನ್ನ ಹಿಂಡಿನ ಜೊತೆಗೆ ಹೋಗಬೇಕಾಗಿದೆ. ಮತ್ತೆ ನೀನ್ ಯಾವಾಗ ಅವರ ಜೊತೆ ಆಕಾಶದಲ್ಲಿ ಹಾರ್ತೀಯ ಆಗ ನೀನು ಸೇಫ್ ಆಗಿರ್ತೀಯ. ಅದಕ್ಕೆ ಚಿಂಕು ಟಿಂಟಿನ್ನ ಹೋಗಿ ಹಪ್ಕೊಳ್ಳುತ್ತೆ. ಟಿಂಟಿನ್ ಕೂಡ ಚಿಂಕುನ ಹಪ್ಕೋತಾನೆ. ಮಾರನೇ ದಿನ ಮತ್ತೆ ಕೊಕ್ಕರೆಗಳ ಗುಂಪು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರತ್ತೆ. ಹೋಗು ಟಿಂಕು, ಇವತ್ ನೀನು ನಿನ್ನ ಹಿಂಡಿನ ಜೊತೆಗೆ ನಿಜ ಜೀವನವನ್ನು ಕಲ್ತ್ಕೋ. ಐ ಲವ್ ಯು ಅಪ್ಪ. ಐ ಲವ್ ಯು ಟು ಮಗನೇ. ಹಂಗಂತೇಳಿ ಚಿಂಕು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾನೆ. ಅದು ಬೇಗ ವಾಪಸ್ ಬರ್ಲಿ ಅಂತ ಬಯಸ್ತೀನಿ. ನಾನ್ ಬಯಸೋದು ನಾವು 3 ಜನ ಯಾವಾಗ್ಲೂ ಜೊತೆಗಿರ್ಬೇಕಂತ, ಯಾವಾಗ್ಲೂ. ಅದೇ ಸಮಯದಲ್ಲಿ ಒಂದು ವ್ಯಕ್ತಿ ಕಾಡಿನಲ್ಲಿ ಸುತ್ತಾಡ್ತಿರ್ತಾನೆ. ಎಲ್ಲಿದೆ ಅದು? ಅದು ಇಲ್ಲೆಲ್ಲೋ ಇರ್ಬೇಕು. ಒಂದ್ ಕಡೆ ಎಲ್ಲಾ ಕೊಕ್ಕರೆಗಳ ಜೊತೆಗೆ ಚಿಂಕು ಕೂಡ ಹಾರ್ಕೊಂಡು ಹೋಗ್ತಿರತ್ತೆ. ಕೊಕ್ಕರೆಗಳೇ, ಈಗ ಮರದ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಶ್ರಾಂತಿ ತಗೊಳ್ಳೋಣ. ಆಯ್ತು ಮಾಸ್ಟರ್. ಎಲ್ಲಾ ಕೊಕ್ಕರೆಗಳು ಹೋಗಿ ಕಲ್ಲಿನ ಮೇಲೆ ನಿಂತ್ಕೋತವೆ. ಎಲ್ಲರೂ ಚಿಂಕುವನ್ನು ಆಶ್ಚರ್ಯದಿಂದ ಅವರು ನೋಡ್ತಾರೆ. ನೀನು ಅವನೇ ಅಲ್ಲ? ಇವರು ಬೇಟೆಗಾರನ ಮಗ ಸಾಕಿರೋದು? ಹಾ, ನಾನೇ ಅದು. ಅದು ಯಾರು ಬೇಟೆಗಾರ ಅಲ್ಲ, ಅವರು ನಮ್ಮ ಅಪ್ಪ. ಕೇಳಿಸ್ಕೊಂಡ್ರು ನೀವೆಲ್ಲ? ಇದೇನು ಹೇಳ್ತಾ ಇದೆ? ಆ ಮನುಷ್ಯ ಇದರ ಅಪ್ಪ ಅಂತೆ. ಅದು ನಿಮ್ಮಪ್ಪ ಯಾವಾಗೂ ಆಗಕ್ಕಾಗಲ್ಲ. ಬದಲಿಗೆ ನಮಗನ್ಸುತ್ತೆ ಅದು ನಿನ್ನ ಕೇವಲ ಯಾಕೆ ಸಾಕಿದೆ ಅಂದ್ರೆ ನೀನು ಬೆಳೆದ್ಮೇಲೆ ನಿನ್ನ ಅವರ ನಾಷ್ಟ ಮಾಡ್ಕೊಳ್ಳೋಕೆ. ಅವರು ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ನನ್ನನ್ನ ಖಂಡಿತ ನಿಮ್ ಜೊತೆ ಯಾವಾಗ್ಲೂ ಕಳಿಸ್ತಿರ್ಲಿಲ್ಲ. ಆಮೇಲೆ ಕಾಡಿನಲ್ಲಿ ಏನೋ ಚರ್ಚೆಗಳು ಶುರುವಾಗತ್ತೆ. ಇನ್ನೊಂದು ಬೇಟೆಗಾರ ಬಂದಿದ್ದಾನೆ. ಏನು? ಇನ್ನೊಂದು ಬೇಟೆಗಾರನ? ಸ್ವಲ್ಪ ತಲ್ಲೇ ಕಾಡಿನ ಎಲ್ಲಾ ಜಂತುಗಳು ಒಂದು ಜಾಗಕ್ಕೆ ಬಂದು ಸೇರ್ತವೆ. ಆಮೇಲೆ ಸೈಲೆಂಟ್ ಆಗಿ ಆ ವ್ಯಕ್ತಿಯ ಹಿಂದ್ಗಡೆ ಹೋಗ್ತಾರೆ. ಆ ಸಮಯದಲ್ಲಿ ಟಿಂಟಿನ್ ರಾಬಿಟ್ ಜೊತೆಗೆ ಅವರ ಮನೆಯಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಆ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಟಿಂಟಿನ್, ನೀವು ಯಾರು? ಟಿಂಟಿನ್, ನನ್ನ ಮಗರೇ, ನಾ ನಿಮ್ಮ ತಂದೆ. ಹಂಗಂತ ಹೇಳಿ ಆ ವ್ಯಕ್ತಿ ಹೋಗಿ ಟಿಂಟಿನ್ನ ಹಪ್ಕೋತಾನೆ. ಇದನ್ನೆಲ್ಲ ದೂರದಿಂದ ಎಲ್ಲಾ ಜಂತುಗಳು ನೋಡ್ತಿರ್ತವೆ. ಕಳೆದ 1 ವರ್ಷದಿಂದ ನಾನಿನ್ನ ಹುಡುಕ್ತಾ ಇದ್ದೀನಿ. ಅದೃಷ್ಟವಶಾತ್ ನೀನ್ ನನ್ನ ಮುಂದೆನೇ ಇದೀಯಾ. ಹಂಗಂತ ಹೇಳ್ತಾ ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪಾಪ, ಈಗ ನೀವು ನನ್ನ ಹುಡುಕಿದ್ದೀರಲ್ಲ, ಈಗ ನೀವು ಅಳಬೇಡಿ. ಈಗ ನಿನ್ನ ಜೊತೆ ಬಾ ಮಗನೇ. ಈಗ ನಾನು ನಿನ್ನ ಒಂದು ಕಾಡಿನ ಜೀವನ ಬದುಕೋಕ್ ಬಿಡಲ್ಲ. ರಾಬಿಟ್ ಆಗ ಟಿಂಟಿನ್ ಹತ್ರ ಅಂತಾನೆ, ಟಿಂಟಿನ್, ನೀನ್ ನನ್ನ ಮತ್ತೆ ಚಿಂಕುನ ಬಿಟ್ಟು ಹೋಗ್ತೀಯಾ? ಅಪ್ಪ, ಚಿಂಕು ನನ್ನ ಅಪ್ಪ ಅಂತ ಅನ್ಕೊಂಡಿದ್ದಾನೆ. ಮತ್ತೆ ರ್ಯಾಬಿಟ್ ಕೂಡ ನನ್ನ ಒಳ್ಳೆ ಸ್ನೇಹಿತ. ಒಂದ್ ವೇಳೆ ನಾವಿಬ್ಬರನ್ನೂ ಕರ್ಕೊಂಡೋದ್ರೆ ಆಗ ನಾನು ನಿಮ್ಮ ಜೊತೆ ಬರಬಹುದು. ಆಗ ಒಂದು ಕೊಕ್ಕರೆ ಅಲ್ಲಿಗೆ ಬರುತ್ತೆ. ಟಿಂಟಿನ್, ನಿನಗೆ ಒಂದು ಸಂದೇಶವಿದೆ. ಏನ್ ಸಂದೇಶ? ಚಿಂಕು ಈಗ ಅದರ ಹಿಂಡಿನ ಜೊತೆಗೆ ಹೋಗಿ ತುಂಬಾ ಖುಷಿಯಾಗಿದೆ. ಈಗ ಅದು ನಿನ್ನ ಜೊತೆ ಇರೋದಕ್ಕೆ ಬಯಸೋದಿಲ್ಲ. ಅದನ್ನ ಕೇಳಿಸ್ಕೊಂಡು ಟಿಂಟಿನ್ಗೆ ಅಳು ಬಂದ್ಬಿಡತ್ತೆ. ಇದು ಆ ರೀತಿ ಹೇಗೆ ಹೇಳೋಕ್ ಸಾಧ್ಯ? ನೀನ್ ಈಗಲೇ ನಮ್ಮನ್ನ ಅದಿರೋ ಕಡೆ ಕರ್ಕೊಂಡೋಗು. ಇರ್ಲಿ ಬಿಡು ರ್ಯಾಬಿಟ್, ಈಗ ಚಿಂಕು ಖುಷಿಯಾಗಿದೆ. ಈಗ ಅದು ನನ್ನ ಏನ್ ಅನ್ಕೊಳ್ಳುತ್ತೆ ಅಂತ ಯಾವುದೇ ರೀತಿಯ ಬೇಜಾರಿಲ್ಲ. ನೀನ್ ಬೇಕಾದ್ರೆ ನನ್ನ ಜೊತೆ ಬರಬಹುದು. ಇಲ್ಲ, ಈಗ ನೀನು ಚಿಂಕು ಜೊತೆ ಮಾತಾಡ್ಲೇಬೇಕು. ಟಿಂಟಿನ್, ನೇ ಕೊಡೋಗ್ಬೇಡ, ಇಲ್ಲೇ ಉಳ್ಕೊಂಬಿಡು. ಟಿಂಟಿನ್ ಮಗನೇ, ನಿನ್ನ ಜೊತೆ ಬಾ. ಈಗ ನಾನು ನಿನ್ನ ಇಲ್ಲಿ ಬಿಡೋದಕ್ಕಾಗಲ್ಲ. ಸಾರಿ ರ್ಯಾಬಿಟ್, ನನ್ನ ತಂದೆ ಮಾತನ್ನ ನಿರಾಕರಿಸೋದಕ್ಕೆ ಆಗೋದಿಲ್ಲ. ನಾನು ಹೋಗ್ಲೇಬೇಕು. ಚಿಂಕುಗೆ ಗುಡ್ ಬೈ ಖಂಡಿತ ಹೇಳಬೇಕು. ಅದನ್ನ ಕೇಳಿಸ್ಕೊಂಡು ರಾಬಿಟ್ ಅದರ ಮನೆ ಒಳಗಡೆ ಓಡಿ ಪಾಪ ಅಳಕ್ಕೆ ಶುರು ಮಾಡತ್ತೆ. ಟಿಂಟಿನ್ ಕೂಡ ಅವರ ಅಪ್ಪ ಜೊತೆ ಸೇರ್ಕೊಂಡು ಕಾಡಿನಿಂದ ಹೊರಟ್ಬಿಡ್ತಾನೆ. ಬೇರೆ ಎಲ್ಲಾ ಜಂತುಗಳು ತಮಾಷೆಯನ್ನು ನೋಡ್ತಿರ್ತವೆ. ಸ್ವಲ್ಪ ತದ ನಂತರ ಟಿಂಟಿನ್ ಅವರ ಅಪ್ಪನ ಜೊತೆಗೆ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ತುಂಬಾ ಖಾಲಿ ಪಂಜರಗಳಿರ್ತವೆ. ಅಪ್ಪ, ಈ ಇಷ್ಟೊಂದು ಪಂಜರ ನಮ್ಮ ಮನೆಯಲ್ಲಿ ಯಾಕಿದೆ? ಯಾಕಂದ್ರೆ ಇದು ನನ್ನ ಕೆಲಸ. ನಾನೊಬ್ಬ ಬೇಟೆಗಾರ. ನೀವೊಬ್ಬರು ಬೇಟೆಗಾರನ?
ಬಹುಶಃ ನಿಮ್ಮ ಕಾರಣದಿಂದನೇ ಈ ಪ್ರಾಣಿಗಳೆಲ್ಲ ನನ್ನನ್ನು ಸಹ ಬೇಟೆಗಾರ ಅನ್ಕೊಳ್ತಿತ್ತು. ಆದರೆ ಅವ್ರು ಯಾವಾಗಲೂ ನನಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ. ಭಾವನೆಗಳಲ್ಲಿ ಮುಳುಗೋಗ್ಬೇಡ ಟಿಂಟಿನ್. ನಿಮಗೆ ಗೊತ್ತಾಗ್ಬೇಕಾ ನನ್ನ ಕಾಡಿಗೆ ಹೇಗೋದೆ ಅಂತ? ಮಗನೇ, ನನಗೆ ದೊಡ್ಡದೊಂದು ಆರ್ಡರ್ ಸಿಕ್ಕಿತ್ತು. ಇಲ್ಲಿ ನನಗೆ 50 ರೀತಿಯ ಪಶು ಪಕ್ಷಿಗಳನ್ನು ಹಿಡ್ಕೊಂಡು ಒಂದು ಪಕ್ಷಿ ಮನೆಗೆ ಕೊಡಬೇಕಿತ್ತು. ಆದರೆ ಅಷ್ಟು ದೊಡ್ಡ ಆರ್ಡರನ್ನು ಪೂರ್ತಿ ಮಾಡೋದಕ್ಕೆ ನನಗೆ ತುಂಬ ಸಮಯ ಹಿಡಿಯುತ್ತೆ. ಯಾಕಂದರೆ ಎಲ್ಲ ಪ್ರಾಣಿಗಳನ್ನು ಜೀವಂತವಾಗಿ ಹಿಡಿಬೇಕು. ಹಾಗಾಗಿ ನಾನಿನ್ನ ಮೂರ್ಛೆ ಹೋಗಿಸಿ ಕೊಳ್ಳೋದ ಮೂಡಕ್ಕೆ ಕಾಡಿಗೆ ಕಳಿಸಲಾಗಿತ್ತು. ಹಾಗಾಗಿ ನೀನು ಕಾಡಲ್ಲಿರ್ಬೋದು ಮತ್ತು ಎಲ್ಲ ಪ್ರಾಣಿಗಳ ಜೊತೆ ಸೇರ್ಕೊಬೋದು ಅಂತ ಅದರ ಮೇಲೆ ನಿನ್ನ ನಂಬಿಕೆ ಗಳಿಸ್ಕೊಬೇಕು. ಮತ್ತು ಯಾವತ್ತು ನಾನು ನಿನ್ನ ಅಲ್ಲಿಂದ ಕರ್ಕೊಂಬರ್ತೀನಿ, ನೀ ಪ್ರತಿ ವಾರ ಕಾಡಿಗೆ ಹೋಗು ಮತ್ತು ನಿನ್ನ ಜೊತೆ ಹೊಸ 3 ಪ್ರಾಣಿಗಳನ್ನು ಕರ್ಕೊಂಬಾ. ಮತ್ತು ಆ ರೀತಿ 50 ಪ್ರಾಣಿಗಳು ಸೇರ್ಕೊಂಡ್ರೆ. ಅದನ್ನ ಕೇಳಿಸ್ಕೊಂಡು ಟಿಂಟಿನ್ ಶಾಕ್ ಆಗ್ಬಿಡ್ತಾನೆ. ಇದರ ಅರ್ಥ ನೀವು ನಿಮ್ಮ ಕೆಲಸವನ್ನ ಮುಗಿಸ್ಕೊಳ್ಳೋದಕ್ಕೆ ನನ್ನ ಉಪಯೋಗ ಮಾಡಿದ್ದೀರಾ. ಒಂದು ವೇಳೆ ಕಾಡಲ್ಲಿ ನನ್ನ ಒಂದು ಪ್ರಾಣಿ ತಿಂದ್ಬಿಟ್ಟಿದ್ರೆ? ಮಗನೇ, ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಮತ್ತು ಈಗ ನಿನ್ನ ಹತ್ರನೂ ಬೇರೆ ದಾರಿ ಇಲ್ಲ. ಈಗ ನೀನು ನನ್ನ ಕೆಲಸ ಮಾಡೋದಕ್ಕೆ ನನಗೆ ಸಹಾಯ ಮಾಡು. ನಾನು ಆ ರೀತಿ ಮಾಡೋದಿಲ್ಲ ಅಪ್ಪ. ಹಾಗಿದ್ರೆ ಸರಿ, ಎಲ್ಲಿವರೆಗೂ ನೀನು ಮಾಡೋದಿಲ್ವೋ ಅಲ್ಲಿವರೆಗೂ ನೀನು ಈ ಪಂಜರದಲ್ಲೇ ಇರ್ತೀಯ. ಹಂಗಂತ ಹೇಳಿ ಟಿಂಟಿನ್ನ ಕೂಡ ಒಂದು ಪಂಜರದಲ್ಲಿ ಹಾಕ್ಬಿಡ್ತಾನೆ. ಆಮೇಲೆ ಅದನ್ನ ಲಾಕ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ರ್ಯಾಬಿಟ್ ಕೂಡ ಚಿಂಕುವ ಬಳಿ ಬರ್ತಾನೆ. ಚಿಂಕು, ಏನಾಯ್ತು ನಿನಗೆ? ನಿನ್ ಟಿಂಟಿನ ಭೇಟಿ ಮಾಡೋಕ್ ಬಯಸೋದಿಲ್ವಾ? ಈ ಕೊಕ್ಕರೆಗಳು ನಿನ್ನ ಮೇಲೆ ಯಾವ ಮಾಟ ಮಂತ್ರ ಮಾಡಿದ್ರು? ನೀನ್ ಈ ರೀತಿ ಟಿಂಟಿನ್ನೇ ಮರ್ತೋಗ್ಬಿಟ್ಟಿಯಲ್ಲ. ಹಂಗೇನೂ ಇಲ್ಲ ರ್ಯಾಬಿಟ್. ಮತ್ತೆ ಆ ಸುದ್ದಿ? ಇವರು ನಮ್ಮ ಮಾಸ್ಟರ್. ಟಿಂಟಿನ್ ಬಗ್ಗೆ ಯಾವಾಗ್ಲೂ ಕೆಟ್ಟದಾಗಿ ಮಾತಾಡ್ತಾನೆ. ಮತ್ತೆ ಅವನನ್ನ ಪ್ರೀತಿಸೋದಿಲ್ಲ ಅಂತ ಹೇಳ್ತಾನೆ. ಅವನು ಒಳ್ಳೆಯವನಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಹೇಳೋದಲ್ಲ ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ಆ ಒಂದು ಸುಳ್ಳು ಸಮಾಚಾರನ ಕಳ್ಸಿತ್ತು. ಆದ್ರೆ ಟಿಂಟಿನ್ ಇಲ್ಲಿಗೆ ಬರದೆ ಇವ್ರ ಮಾತು ನಿಜ ಅಂತ ಪ್ರೂವ್ ಮಾಡ್ಬಿಟ್ಟ. ಟಿಂಟಿನ್ ನಿನ್ನ ಭೇಟಿ ಮಾಡೋದಿಕ್ಕೆ ಕಾಯ್ತಾ ಇದ್ದ. ಅವನ್ನ ಕರ್ಕೊಂಡೋಗಕ್ಕೆ ಅವ್ರ ತಂದೆ ಬಂದಿದ್ರು. ಆದ್ರೆ ಅವನು ನಿನ್ನ ಕಾರಣದಿಂದ ಕಾಡನ್ನು ಬಿಟ್ಟು ಹೋಗೋಕೆ ಬಯಸ್ತಿರ್ಲಿಲ್ಲ. ಆದರೆ ಅದೇ ಸಮಯದಲ್ಲಿ ನಿನ್ನ ಈ ಸುದ್ದಿ ತಲುಪ್ತು. ಆಗ ಅವನು ದುಃಖಿತನಾಗಿ ಕಾಡನ್ನು ಬಿಟ್ಟು ಅವರು ತಂದೆ ಜೊತೆಗೆ ಹೋಗ್ಬಿಟ್ಟ. ಅಯ್ಯೋ, ಏನಾಯ್ತು? ಅದನ್ ಕೇಳಿಸ್ಕೊಂಡು ಚಿಂಕು ತುಂಬಾ ಭಯ ಪಡ್ತಾನೆ. ಮಾಸ್ಟರ್, ನಾನು ಈಗಲೇ ನಮ್ಮ ಅಪ್ಪನ್ನ ಹೋಗಿ ನೋಡ್ಲೇಬೇಕು. ಹಾ ಸರಿ, ಆದ್ರೆ ನೀನು ನಿನ್ನ ಜೊತೆ ಆನೆ ಮತ್ತು ಖಡ್ಗಮೃಗವನ್ನು ಕರ್ಕೊಂಡೋಗು. ಹಾ, ನಾವು ಅವರನ್ನು ಜೊತೆ ಕರ್ಕೊಂಡು ಹೋಗ್ತೀವಿ. ಕೊಕ್ಕರೆಯ ಗುಂಪು, ರ್ಯಾಬಿಟ್, ಆನೆ, ಚಿಂಕು ಮತ್ತೆ ಇನ್ನು ಬೇರೆ ಜಂತುಗಳು ಅವರ ಜೊತೆ ಹೋಗ್ತಾರೆ. ಸ್ವಲ್ಪ ತಲೆ ಅವರು ಆ ಬೇಟೆಗಾರನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಟಿಂಟಿನ್ ಒಂದು ಪಂಜರದಲ್ಲಿ ಬಂಧಿಸಲ್ಪಟ್ಟಿರ್ತಾನೆ. ಚಿಂಕು, ಅಪ್ಪ, ನೀವು ಈ ಪಂಜರದಲ್ಲಿ ಏನ್ ಮಾಡ್ತಿದ್ದೀರಾ? ನಮ್ ತಂದೆ ಒಳ್ಳೆ ಮನುಷ್ಯ ಅಲ್ಲ. ಅವರು ಕೇವಲ ನನ್ನ ಸಹಾಯದಿಂದ ಎಲ್ಲ ಪ್ರಾಣಿಗಳನ್ನ ಹಿಡ್ಕೊಳ್ಳೋಕೆ ಬಯಸ್ತಾ ಇದ್ರು. ನೀನು ಯೋಚನೆ ಮಾಡಬೇಡ ಟಿಂಟಿನ್, ಈಗ ನಾವು ನಿನ್ನನ್ನು ಸ್ವತಂತ್ರಗೊಳಿಸ್ತೀವಿ. ಆನೆ ಅದರ ಸೊಂಡಿಲದಲ್ಲಿ ಆ ಬೀಗವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅದನ್ನ ಎಳೆದ್ಬಿಡುತ್ತೆ. ತಾಲ ಪೂರ್ತಿಯಾಗಿ ಆಚೆ ಬಂದ್ಬಿಡುತ್ತೆ. ಆಮೇಲೆ ಟಿಂಟಿನ್ ಅದರ ಬಾಗಿಲು ತೆಗೆದು ಪಂಜರದಿಂದ ಆಚೆ ಬರ್ತಾನೆ. ಟಿಂಟಿನ್ ಚಿಂಕುನ ಹಪ್ಕೋತಾನೆ. ಇಬ್ರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಪಾಪ ಹತ್ ಬಿಡ್ತಾರೆ. ಅರೆ, ಏನ್ ನಡೀತದೆ ಇಲ್ಲಿ? ಇಷ್ಟೊಂದು ಪ್ರಾಣಿಗಳು ನನ್ನ ಬದುಕೈಯಲ್ಲಿ. ಬೇಟೆಗಾರ ಆ ಕಡೆ ಈ ಕಡೆ ಅಂತ ಅವನ ಬಂದೂಕನ್ನು ಹುಡುಕ್ತಾನೆ. ಬನ್ನಿ, ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀವಿ. ಎಲ್ಲ ಕೊಕ್ಕರೆಗಳು ಹೋಗಿ ಅವನನ್ನ ಅಟ್ಯಾಕ್ ಮಾಡ್ತವೆ. ಅವನ ತಲೆ ಮತ್ತು ಅವನ ಕೈಗಳನ್ನು ಕೂಡ ಆ ಕೊಕ್ಕರೆಗಳು ತುಂಬಾನೇ ಗಾಯ ಮಾಡ್ಬಿಟ್ಟಿರ್ತವೆ. ಮತ್ತೆ ಗೇಂಡಾಮೃಗ ಹೋಗಿ ಅವನ ಗುದ್ದತ್ತೆ. ಒಂದೇ ಸಲ ಕಿಟಕಿಯಿಂದ ಅವನು ಆಚೆ ಬಿದ್ಬಿಡ್ತಾನೆ. ನೀನು ಆದಷ್ಟು ಬೇಗ ನನ್ನ ಬೆನ್ನ ಮೇಲೆ ಕೂತ್ಕೋ ಟಿಂಟಿನ್. ಆನೆ ಟಿಂಟಿನನ್ನು ಅದರ ಮೇಲೆ ಕೂರ್ಸ್ಕೊತಾನೆ. ಮತ್ತೆ ಅಲ್ಲಿಂದ ಅವನ ಮತ್ತೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಕಾಡಿಗೆ ಹೋದ ನಂತರ ಎಲ್ಲ ಜಂತುಗಳು ಅವನನ್ನ ಸ್ವಾಗತಿಸುತ್ತವೆ. ಟಿಂಟಿನ್ಗೆ ಎಲ್ಲಾನು ತುಂಬಾನೇ ಇಷ್ಟ ಆಗತ್ತೆ. ರಾಬಿಟ್ ಕೂಡ ಟಿಂಟಿನ್ ಮತ್ತೆ ಚಿಂಕು ಅವನಿಗೆ ಮತ್ತೆ ಸಿಕ್ಕಿದ್ದಕ್ಕೆ ಸಂತೋಷ ಪಡ್ತವೆ. ಈಗ ಆ ವ್ಯಕ್ತಿ ಅಂತೂ ಯಾರಿಗೂ ಯಾವಾಗ್ಲೂ ಕಾಣಿಸೇ ಇಲ್ಲ.